ಎಲ್ಲರಿಗೂ ನಮಸ್ಕಾರ. ಪುಟಾಣಿ ಮಕ್ಕಳಿಗೆ, ಮಾತಾ ಭಗಿನಿಯರಿಗೆ, ಅಜ್ಜಿ ತಾತಂದಿರಿಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಶ್ರೀಮನ್ನಾರಾಯಣ ಯಾವ ಉದ್ದೇಶಕ್ಕೋಸ್ಕರ ಭೂಮಿಗೆ ಅವತಾರ ಮಾಡ್ತಾನೆ ಅಂತ ನೋಡಿದ್ದೇವೆ. ಈಗ ಶ್ರೀಮನ್ನಾರಾಯಣ ಅವತಾರ ಮಾಡಬೇಕು, ಅದಕ್ಕೋಸ್ಕರವಾಗಿ ಪೂರ್ವ ಸಿದ್ಧತೆಗಳು ನಡೆಯುತ್ತಾ ಉಂಟು. ನೋಡಿ, ನಮ್ಮನೆಯಲ್ಲಿ ನಾವು ಶಾಲೆಯಲ್ಲಿ ವಾರ್ಷಿಕೋತ್ಸವ ಇರ್ಬೋದು, ಸಭೆ ಸಮಾರಂಭಗಳು ಇರ್ಬೋದು, ಅಥವಾ ಮದುವೆ ಮುಂಜಿಗಳಿರ್ಬೋದು. ಅವಾಗೆಲ್ಲ ನಾವೇನು ಮಾಡ್ತೀವಿ? ಪೂರ್ವ ಸಿದ್ಧತೆಗಳನ್ನು ನಡೆಸ್ತೇವಲ್ವಾ. ಹಾಗೆಯೇ ಶ್ರೀಮನ್ನಾರಾಯಣ ಭೂಮಿ ಮೇಲೆ ಅವತಾರ ಮಾಡಲಿಕ್ಕೆ ಪೂರ್ವ ಸಿದ್ಧತೆಗಳು ನಡೀತಾ ಉಂಟು ದೇವಲೋಕದಲ್ಲಿ. ದೇವಲೋಕ ಅಂದರೆ ಲೋಕಗಳಲ್ಲಿ 3 ಲೋಕ ಉಂಟು. ಒಂದು ದೇವಲೋಕ, ಇನ್ನೊಂದು ಭೂಲೋಕ, ಮತ್ತೊಂದು ಪಾತಾಳ ಲೋಕ. ದೇವಲೋಕದಲ್ಲಿ ಹೆಸರೇ ಹೇಳ್ತಾ ಉಂಟು, ದೇವರುಗಳು ವಾಸ ಮಾಡ್ತಾರೆ. ಭೂಲೋಕದಲ್ಲಿ ನಾವು ಮನುಷ್ಯರು ವಾಸ ಮಾಡ್ತೇವೆ. ಪಾತಾಳ ಲೋಕದಲ್ಲಿ ಹಾವುಗಳು ವಾಸ ಮಾಡ್ತಾವಂತೆ. ಅಂತಹ 3 ಲೋಕಗಳಲ್ಲಿ ಒಂದಾದಂತಹ ದೇವಲೋಕದಲ್ಲಿ ಸಭೆ ನಡೀತಾ ಇತ್ತು. ಎಲ್ಲ ಆಸೀನರಾಗಿದ್ದಾರೆ. ಇಂದ್ರ ಕೂಡ ಕುಳಿತಿದ್ದಾನೆ. ಇಂದ್ರ ಅಂದ ತಕ್ಷಣ ಇಂದ್ರನ ಸಣ್ಣ ಪರಿಚಯ ಮಾಡ್ಕೊಂಡ. ಯಾಕೆ ಗೊತ್ತುಂಟ? ಅವನ ಪರಿಚಯ ತುಂಬ ಮುಂದೆ 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 ಆಗ್ತದೆ. ಆಗ ಈಗ ಕಿರು ಪರಿಚಯ ಮಾಡ್ಕೊಳ್ಳೋಣ ಅವನ ಬಗ್ಗೆ. ಇಂದ್ರ ದೇವತೆಗಳ ರಾಜ. ಇಷ್ಟೇ ಅಲ್ಲ, ಈ ಭೂಮಂಡಲಕ್ಕೂ ರಾಜ ಅಂತ. ಇಂದ್ರನನ್ನ ಮೊದಲು ತ್ರಿಮೂರ್ತಿಗಳ ಅವತಾರ ಅಂತ ಅಂದ್ಕೊಂಡು ಪೂಜೆ ಮಾಡ್ತಿದ್ರಂತೆ. ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಬೇಕು ಅಂತಂದರೆ ಇಂದ್ರನನ್ನು ಆರಾಧಿಸಬೇಕು ಅಂತ ಜನ ಇಂದ್ರನನ್ನ ಪೂಜೆ ಮಾಡ್ತಿದ್ರಂತೆ. ಇಂದ್ರ ನೋಡ್ಲಿಕ್ಕೆ ಹೇಗಿದ್ದಾನೆ ಅಂತ ನೋಡೋದಾದ್ರೆ, ಅವನ ಕೂದಲು ಕಂದು ಬಣ್ಣದಂತೆ, ಶರೀರ ಒಮ್ಮೊಮ್ಮೆ ಕಂದು ಬಣ್ಣದ್ದು, ಒಮ್ಮೊಮ್ಮೆ ಬಂಗಾರ ಬಣ್ಣದ್ದು. ಅವನಿಗೆ ಬಲಿಷ್ಠವಾದ ಕಬ್ಬಿಣದಂತಹ ತೋಳು, ಉದ್ದ ತೋಳು ಇತ್ತಂತೆ. ಅವನೊಮ್ಮೆ ಬೃಹದಾಕಾರವಾಗಿ ಬೆಳೆದ್ರೆ ಇಡೀ ಬ್ರಹ್ಮಾಂಡದಷ್ಟು ಬೆಳಿತಾನಂತೆ. ಅವನಿಗೆ ಬೇರೆ ಬೇರೆ ಆಕಾರವನ್ನು ಬದಲಿಸಿಕೊಳ್ಳುವಂತಹ ಶಕ್ತಿ ಉಂಟಂತೆ. ಇವತ್ತು ಈ ಆಕಾರದಿದ್ದರೆ ನಾಳೆ ಮತ್ತೊಂದು ಆಕಾರ, ಹೀಗೆ ರೂಪ ಬದಲಿಸುವಂಥದ್ದು ಶಕ್ತಿ ಇತ್ತಂತೆ. ಇಂದ್ರ ಅಸುರರನ್ನು ಸಂಹಾರ ಮಾಡಿದರೆ ಬೆಳಕು ಮತ್ತು ನೀರನ್ನು ಉತ್ಪಾದಿಸ್ತಿದ್ದಂತೆ. ಅಷ್ಟು ಶಕ್ತಿ ಇರೋದು. 100 ಭೂಮಿಗಳು, 100 ಸ್ವರ್ಗಗಳು, ಸಾವಿರ ಸೂರ್ಯರು ಬಂದರೂ ಸಹ ಅವನ ಸಮಾನ ನಿಲ್ಲಕ್ಕಾಗ್ತಿರ್ಲಿಲ್ಲಂತೆ. ಅಷ್ಟು ಪವರ್ಫುಲ್ ಇಂದ್ರ. ಅಷ್ಟೆಲ್ಲ ಇದ್ರೂ ಅವನು ಪೂಜೆ ಮಾಡೋದಿಲ್ಲ. ಯಾಕೆ ಅಲ್ವಾ? ನೋಡಿ, ಎಲ್ಲಾದರೂ ಇಂದ್ರ ದೇವಸ್ಥಾನ ಉಂಟಾ? ಇಲ್ಲಲ್ಲ, ಇಂದ್ರ ದೇವಸ್ಥಾನ ಇಲ್ಲ ಒಂದು. ಯಾಕಿರ್ಬೋದು? ಇಂದ್ರ ದೇವಸ್ಥಾನ ಯಾಕೆ ಇಲ್ಲ? ಅವನಿಗೆ ಪೂಜೆ ಯಾಕೆ ಮಾಡೋದಿಲ್ಲ? ಅವನಿಗೆ ಹವಿಸ್ಸನ್ನು ಕೊಡ್ತಾರೆ. ಹೋಮ ಹವನಾದಿ ಮಾಡುವಲ್ಲಿ ಇಂದ್ರಾಯ ಸ್ವಾಹ, ಇಂದ್ರಾಯ ನಮಃ ಅಂಥೇಳಿ ಹವಿಸ್ಸನ್ನು ಕೊಡ್ತಾರೆ. ಬಿಟ್ಟರೆ ಭೂಲೋಕದಲ್ಲಿ ದೇವಸ್ಥಾನಗಳಾಗಲಿ ಏನೂ ಇಲ್ಲ ಅಲ್ವಾ? ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಅವನಿಗೆ ಪೂಜೆ ಇಲ್ಲ ಹೇಳೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.